ಹರಿ ಓಂ. ಹಲೋ ಫ್ರೆಂಡ್ಸ್, ಹವ್ ಯು? ಎಲ್ಲರೂ ಸೂಪರಾಗಿ ಹ್ಯಾಪಿಯಾಗಿ ಇದ್ದೀರಾ ಅಂತ ಅನ್ಕೋತೀನಿ. ಫೆಬ್ರವರಿ 14 ಪ್ರೇಮಿಗಳ ದಿನ ಬಂತು ಅಲ್ವಾ? ಅದಕ್ಕೆ ನಾನು ಅದೇ ಮೂಡ್ನಲ್ಲಿ ಒಂದು ಪ್ರಾಸ ರೆಡಿ ಮಾಡಿದ್ದೀನಿ. ಏನು ಇವಳು ಮಾತಾಡೋ ದಾಟಿನೇ ಬದಲಾಗಿದೆಯಲ್ಲ ಅಂತ ಅಂದ್ಕೊಂಡ್ರಾ? ಹೌದು ಕಣ್ರಿ, ಜನ ಡಿಫ್ರೆಂಟಾಗಿರಬೇಕು ಅಂತ ಕೇಳ್ತಾರೆ. ಪದೇ ಪದೇ ಅದೇ ದಾಟಿಯಲ್ಲಿ ಕೇಳಿ ನಿಮಗೂ ಬೋರ್ ಆಗಬಾರ್ದು ನೋಡಿ, ಅದಕ್ಕೆ ಫಾರ್ ಎ ಚೇಂಜ್. ನನ್ನ ಈ ಪ್ರಾಸದ ಕೊನೆಯ ಅಕ್ಷರ ಜ. ಬಹಳ ದಿನಗಳ ಮೇಲೆ ನಾನು ನಿಮಗೆಲ್ಲ ಕೊಡ್ತಾ ಇದ್ದೀನಿ ಈ ಪ್ರಾಸದ ಸರ್ಪ್ರೈಸ್. ನೀರಜ ಮತ್ತು ಧೀರಜ್ ಇಬ್ಬರು ಓದುತ್ತಿದ್ದುದು ಒಂದೇ ಕಾಲೇಜ್. ಪ್ರತಿದಿನ ಒಬ್ರಿಗೊಬ್ಬರು ನೋಡಿಕೊಂಡು ಬಿಡುತ್ತಿದ್ದರು ಕಣ್ಣುಗಳ ರೇಸ್. ಇದು ಹೀಗೆ ಮುಂದುವರೆದು ವ್ಯಾಲೆಂಟೈನ್ಸ್ ಡೇ ದಿನ ಅವಳಿಗೆ ಮಾಡಿಯೇ ಬಿಟ್ಟ ಪ್ರಪೋಸ್. ತನ್ನ ಹೆಸರಿಗೆ ತಕ್ಕ ಹಾಗೆ ಧೀರಜ್. ಮೊಳಕಾಲೂರಿ ಅವಳ ಕೈಗಿತ್ತನು ಒಂದು ಕೆಂಪು ರೋಜ. ಅವಳು ಕೂಡ ಒಪ್ಪಿ ತನ್ನ ಬಲಗೈಯನ್ನು ಹಾಕಿದಳು ಹಿಡಿದು ಅವನ ಬಲಭುಜ. ಹೀಗೆ ಒಬ್ಬರಿಗೊಬ್ಬರಾದರೂ ಬಹಳ ಕ್ಲೋಸ್. ನಡೆಸಿದರು ಬಾರಿ ಬಾರಿ ಫೋನ್ನಲ್ಲಿ ಮೆಸೇಜ್. ಆವಾಗಿನಿಂದ ಕಾಲೇಜಿಗೆ ಹಾಕಿದರು ರಜವೋ ರಜ. ಮುಂದೆ ತಿರುಗಿಸಲೇ ಇಲ್ಲ ನೋಡಿ ಒಂದು ದಿನವೂ ಪುಸ್ತಕದ ಪೇಜ್. ತಯಾರಾಯಿತು ಅವರಿಬ್ಬರ ಬಟ್ಟೆಗಳ ಪ್ಯಾಕೇಜ್. ಹೊತ್ತುಕೊಂಡು ಹೊರಟರು ಇಬ್ಬರೂ ತಮ್ಮ ತಮ್ಮ ಲಗೇಜ್. ಅವರ ಪಯಣ ಸಾಗಿತ್ತು ಬಹಳಷ್ಟು ಮೈಲೇಜ್. ಕಣ್ ತುಂಬಿಕೊಂಡರು ಆಗ್ರಾದ ಮಹಲ್ ತಾಜ್. ಹೋಟೆಲ್ನಲ್ಲಿ ಬಾಯಿ ಚಪ್ಪರಿಸಿ ತಿಂದರು ವೆಜ್ ಆ್ಯಂಡ್ ನಾನ್ ವೆಜ್. ಹೀಗೆ ಮಾಡಿದರು ಮೃಷ್ಟಾನ್ನ ಭೋಜ. ಸಾಕಷ್ಟು ಸುತ್ತಾಡಿ ಮಾಡಿದರು ಫುಲ್ ಮಜ. ಆದರವರಿಗೆ ಭಯವಿತ್ತು ಈ ವಿಷಯ ತಿಳಿದರೆ ಮನೆಯವರು ಕೊಟ್ಟಾರೇನೋ ನಮಗೆ ಸಜ. ಅದಕ್ಕಾಗಿ ಅವರು ಭಗವಂತನನ್ನು ಪ್ರಾರ್ಥಿಸಿ ಮಾಡಿದರು ಪೂಜಾ. ಇಬ್ಬರಿಗೂ ಆಗಿದ್ದವು ಮದುವೆಯ ಏಜ. ಹಾಗೋ ಹೀಗೋ ಮನೆಯವರಿಗೆ ಒಪ್ಪಿಸಿ ಮುಂದೊಂದು ದಿನ ಗೊತ್ತು ಮಾಡಿ ಕರೆಸಿದರು ಭಜಂತ್ರಿ ಭಾಜ. ಹಾರಗಳನ್ನು ಮಾಡಿಕೊಂಡರು ಎಕ್ಸ್ಚೇಂಜ್. ಮುಗೀತು ನೋಡಿ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಆಗ ಅವರಿಬ್ಬರಿಗೂ ಬಂದಿತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕ್ರೇಜ್. ಇಬ್ಬರ ಮುಖದಲ್ಲಿ ತುಂಬಿಕೊಂಡಿತ್ತು ಕಾಂತಿಯುತವಾದ ತೇಜ. ಮೊದಲ ರಾತ್ರಿಯಲ್ಲಿ ಸುರಿಸಿದರು ಮುತ್ತುಗಳ ಪುಂಜ. ಮಿತಿಮೀರಿ ಹೋಗದಿರಲಿ ನಾ ಹೇಳುತ್ತಿರುವ ಪ್ರಾಸದ ಅಥವಾ ಈ ವಿಷಯದ ರೇಂಜ್. ನೆಕ್ಸ್ಟ್ ರೆಡಿ ಮಾಡಿದನು 3 ತಿಂಗಳಲ್ಲಿ ಅವಳ ಹೊಟ್ಟೆಯ ಗೋಲ್ ಗುಂಬಜ್. ಮುಂದೆ 10 ತಿಂಗಳಿಗೆ ಹುಟ್ಟಿದ ಮಗುವಿಗೆ ಹೆಸರಿಟ್ಟರು ರಾಜ್. ಹೊಟ್ಟೆಪಾಡಿಗಾಗಿ ರಾಜನ ಅಪ್ಪ ದಿನಾಲು ಹೋಗುತ್ತಿದ್ದನು ಗ್ಯಾರೇಜ್. ಅಮ್ಮ ಮನೆಯಲ್ಲಿ ಹೊಲಿಯುತ್ತಿದ್ದಳು ಚೂಡಿದಾರ್ ಮತ್ತು ಬ್ಲೌಸ್. ನಾನು ಹೇಳಿದ ಪ್ರಾಸ ನಿಮಗೆ ಇಷ್ಟ ಆಗದೆ ಹೋದರೆ ನನ್ನ ಕ್ಷಮಿಸಿ ಪ್ಲೀಸ್. ಆದರೆ ದಯವಿಟ್ಟು ನೀವೆಲ್ಲ ಅನ್ಕೋಬೇಡಿ ನಮಗ್ಯಾಕೆ ಬೇಕು ಇವಳು ಗೋಜ. ಅದಕ್ಕೆ ನಿಮಗೆಲ್ಲರಿಗೂ ನಾ ಕೊಡುವೆನು ಸ್ನೇಹದ ಸಂಕೇತವಾದ ಹಳದಿ ರೋಸ್. ಥ್ಯಾಂಕ್ ಯು ಎವ್ರಿವಾನ್. ಇಲ್ಲಿಗೆ ನಾನು ನನ್ನ ಪ್ರಾಸ ಮಾಡುತ್ತೇನೆ ಕ್ಲೋಸ್.